ಹಲೋ ಗಾಯ್ಸ್, ವೆಲ್ಕಮ್ ಟು ದಿ ಚಾನಲ್. ಇವತ್ತಿನ ರೆಸಿಪಿ ಕುಕ್ಕರಲ್ಲಿ ಮಾಡುವಂಥ ಕಲ್ತಪ್ಪ. ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಆಗುವಂಥ ಕಲ್ತಪ್ಪ ಇದು. ಏನು ಕುಕ್ಕರಲ್ಲಿ ಕಲ್ತಪ್ಪನ ಕೇಳಿ ಶಾಕ್ ಆಯಿತಾ? ಹಾಗಾದರೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ನೋಡುವ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ನೋಡಿ. ಮೊದಲು 1 ಲೋಟದಷ್ಟು ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕಬೇಕು. ಅದು 1 ಗಂಟೆ ಆದರೂ ನೆನೆ ಹಾಕಿ ಇಡಬೇಕು. ನಂತರ ಅದನ್ನೀಗ ರುಬ್ಬಿಕೊಳ್ಬೇಕು. ಬೆಳ್ತಿಗೆ ಅಕ್ಕಿ, ಹಾಗೆ ಅದಕ್ಕೆ ಸ್ವಲ್ಪ ಜೀರಿಗೆ, ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕಿಕೊಂಡ್ರೆ ಸಾಕಾಗ್ತದೆ. ಹಾಗೆ 1 ಏಲಕ್ಕಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಿ. ಹಾಗೆ ಒಂದು 2 ಸ್ಪೂನಷ್ಟು ಅನ್ನವನ್ನು ಹಾಕಿಕೊಂಡ್ರೆ ಆಯಿತು. ತುಂಬ ಹಾಕಿಕೊಳ್ಬೇಡಿ, ಒಂದು 2 ಸ್ಪೂನ್ ಸಾಕಾಗ್ತದೆ. ಅದನ್ನು ದಪ್ಪವಾಗಿ ರುಬ್ಬಿಟ್ಟುಕೊಳ್ಳಿ. ಅದನ್ನು ಮತ್ತೆ ನೀರು ಮಾಡಲಿಕ್ಕೆ ಇರ್ತದೆ, ಹಾಗಾಗಿ ಈಗ ಅದು ದಪ್ಪವೇ ಇರಲಿ. ರುಬ್ಬಿದ ಹಿಟ್ಟನ್ನು ಸೈಡಲ್ಲಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ. ಈಗ ಅದಕ್ಕೆ ನಾನಿಲ್ಲಿ ಒಂದು ಕೊಬ್ಬರಿ ತಗೊಂಡಿದ್ದೇನೆ. ಇದರಲ್ಲಿ ಅರ್ಧದಷ್ಟು ಕೊಬ್ಬರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ರುಚಿಗೆ ನಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲವನ್ನು ಸಹ ತೆಗೆದುಕೊಳ್ಳಿ. ಅದನ್ನು ಸಹ ಸರಿಯಾಗಿ ತುರಿದು ಇಟ್ಕೊಳ್ಬೇಕು. ನಾನಿಲ್ಲಿ 1 ಕಪ್ನಷ್ಟು ಬೆಲ್ಲ ತಗೊಂಡಿದ್ದೇನೆ. 1 ಲೋಟ ಅಕ್ಕಿಗೆ ಇಷ್ಟು ಬೆಲ್ಲ ಸಾಕಾಗ್ತದೆ ಸಿಹಿಗೆ. ಈಗ ಈ ಬೆಲ್ಲವನ್ನು ನೀರು ಮಾಡಿಕೊಳ್ಬೇಕು. ಅದಕ್ಕೊಂದು 2 ರಿಂದ 3 ಚಮಚ ನೀರು ಹಾಕಿಕೊಂಡು ಅದನ್ನು ಸರಿಯಾಗಿ ಕುದಿಸಿ. ಆಗ ಬೆಲ್ಲ ಎಲ್ಲ ಸರಿಯಾಗಿ ಕರಗಿಕೊಳ್ತದೆ. ಬೆಲ್ಲವನ್ನು ಇಲ್ಲಿ ಬಿಸಿ ಮಾಡೋದು ಯಾಕಂತ ಹೇಳಿದರೆ, ಅದರಲ್ಲಿರುವಂಥ ಏನಾದರೂ ಕಲ್ಲಿನಂಶ ಏನಾದರೂ ಇದ್ದರೆ ಅದೆಲ್ಲ ಸೋಸುವಾಗ ಹೋಗಲಿ ಅಂತೇಳಿ ಅಷ್ಟೇ ಅದನ್ನು ಬಿಸಿ ಮಾಡೋದು. ಈಗ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಕೊಬ್ಬರಿಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಹಾಗೆ ಒಂದು ದೊಡ್ಡ ಸೈಜಿನ ಈರುಳ್ಳಿಯನ್ನು ತಗೊಂಡಿದ್ದೇನೆ. ಅದನ್ನು ಸಹ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರನ್ನು ಬಿಸಿಗೆ ಇಟ್ಟು ಅದಕ್ಕೆ 3 ರಿಂದ 4 ಚಮಚದಷ್ಟು ತುಪ್ಪವನ್ನು ಹಾಕಿಕೊಳ್ಬೇಕು. ಈ ಕಲ್ತಪ್ಪಕ್ಕೆ ತುಪ್ಪವೇ ಮೇಯ್ನ್. ಇದಕ್ಕೆ ತುಪ್ಪ ಹಾಕಿದ್ರೇ ಟೇಸ್ಟ್ ಜಾಸ್ತಿ. ಹಾಗೆ ಆಯಿಲ್ ಬೇಕಂತಿದ್ರೆ ಹಾಕಿಕೊಳ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಹಾಕಿಕೊಂಡಿದ್ದೇನೆ. ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಕೊಬ್ಬರಿ ಇತ್ತಲ್ವ, ಅದನ್ನು ಇದಕ್ಕೆ ಹಾಕಿ ಈಗ ಫ್ರೈ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಬೇಕು, ಇದು ಬ್ರೌನ್ ಕಲರ್ ಬರುವವರೆಗೆ. ಈಗ ಇದು ಫ್ರೈ ಆಗ್ತಿರುವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿ ಇತ್ತಲ್ವ, ಅದನ್ನು ಕೂಡ ಹಾಕಿ ಸರಿಯಾಗಿ ಫ್ರೈ ಮಾಡಿಕೊಳ್ಳಿ. ಇದೆರಡು ಕೂಡ ಬ್ರೌನ್ ಕಲರ್ ಬರುವವರೆಗೆ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ. ಇದು ಸರಿಯಾಗಿ ಫ್ರೈ ಆದಮೇಲೆ ಇದನ್ನೊಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಒಂದು 70% ಅಷ್ಟು ತೆಗೆದ್ರೆ ಸಾಕು, ಉಳಿದದ ಕುಕ್ಕರಲ್ಲೇ ಇರಲಿ. ಬೆಲ್ಲವನ್ನು ಬಿಸಿ ಮಾಡಿ ರೆಡಿ ಮಾಡಿದ್ದೀವಲ್ಲ, ಅದನ್ನೀಗ ಈ ಹಿಟ್ಟಿಗೆ ಸೋಸಿಕೊಳ್ಬೇಕು. ಈಗ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ನಾವು ಫ್ರೈ ಮಾಡಿ ಇಟ್ಟುಕೊಂಡಂಥ ಕೊಬ್ಬರಿ ಮತ್ತು ಈರುಳ್ಳಿಯನ್ನು ಕೂಡ ಹಾಕಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಅದಕ್ಕೆ 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನು ಹಾಕಿಕೊಳ್ಬೇಕು. 1/4 ಸ್ಪೂನ್ ಸಾಕಾಗ್ತದೆ. ಅದನ್ನು ಸರಿಯಾಗಿ ಈಗ ಮಿಕ್ಸ್ ಮಾಡಿಕೊಳ್ಳಿ. ಕುಕ್ಕರಲ್ಲಿ ಆಗ ಹಾಕಿದ ತುಪ್ಪವೇ ಉಂಟು, ಅದಕ್ಕೆ ಈಗ 1 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಬಿಸಿ ಮಾಡಿಕೊಳ್ತೇನೆ. ಬಿಸಿ ಆದಮೇಲೆ ಅದಕ್ಕೆ ಈಗ ನಾವು ಮಿಕ್ಸ್ ಮಾಡಿಟ್ಟಂಥ ಹಿಟ್ಟನ್ನು ಹಾಕಿಕೊಳ್ಬೇಕು. ಹಿಟ್ಟು ಹಾಕಿ ಆದಮೇಲೆ ಒಮ್ಮೆ ಅದನ್ನು ಚಮಚದಲ್ಲಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಇದಕ್ಕೆ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಡಬೇಕು. ಅದರ ಬೆಲ್ಟ್ ಮತ್ತು ಈ ವಿಷಲನ್ನು ತೆಗಿಬೇಕು. ಹಾಗೆಯೇ ಮುಚ್ಚಿಡಬೇಕು. ಇದನ್ನೀಗ ಲೋ ಫ್ಲೇಮಲ್ಲೇ 30 ಮಿನಿಟ್ಸ್ನಷ್ಟು ಬೇಯಿಸಿಕೊಳ್ಬೇಕು. ಹಾಗೆ ನಿಮಗೆ ಏನಾದರೂ ತಳ ಹಿಡಿತದೆ ಅಂತ ಹೇಳಿ ಭಯ ಇದ್ದರೆ ಒಂದು ತವವನ್ನಿಟ್ಟು ಅದರ ಮೇಲೆ ಈ ಕುಕ್ಕರನ್ನಿಟ್ಟು ಬೇಯಿಸಿಕೊಳ್ಬೋದು. ಅದು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಿಕೊಳ್ಬೇಕು. 30 ಮಿನಿಟ್ಸ್ ಆದಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಅದು ಈಸಿಯಾಗಿ ಮತ್ತೆ ರಿಮೂವ್ ಮಾಡಲಿಕ್ಕೆ ಆಗ್ತದೆ. ಈಗ ನೋಡಿ, ಕುಕ್ಕರ್ನಲ್ಲಿ ಮಾಡಿದಂಥ ಪರ್ಫೆಕ್ಟ್ ಕಲ್ತಪ್ಪ ರೆಡಿಯಾಗಿದೆ. ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತೇನೆ. ತುಂಬ ಸಾಫ್ಟ್ ಆಗಿ ಕೂಡ ಬಂದಿದೆ. ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಈ ರೆಸಿಪಿ ಇಷ್ಟ ಆಗ್ತದೆ. ಹಾಗೆ ಈ ನಮ್ಮ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.